ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವೆಲ್ರಿಗೂ ಚಿಕ್ಕಂದಿಂದ ಗೊತ್ತಿರೋ ಒಂದು ಕಥೆಯನ್ನ ಒಂದು ಹೊಸ ದೃಷ್ಟಿಕೋನದಿಂದ ನೋಡೋಣ. ಅದೇ ಮೊಲ ಮತ್ತು ಆಮೆಯ ಕಥೆ. ಇದನ್ನ ಕೇವಲ ಒಂದು ಕಥೆಯಂತ ಅನ್ಕೋಬೇಡಿ, ಇದು ತಂತ್ರಗಾರಿಕೆಗೂ ಮತ್ತು ಹುಟ್ಟಿನಿಂದ ಬಂದಿರೋ ಪ್ರತಿಭೆಗೂ ನಡುವೆ ಇರೋ ವ್ಯತ್ಯಾಸವನ್ನ ಹೇಳೋವನ್ನು ಅದ್ಭುತವಾದ ಪಾಠ. ಈ ಕಥೆಯಲ್ಲಿ ಯಾರು ಗೆಲ್ತಾರೆ ಅಂತ ನಮ್ಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ? ಆದ್ರೆ ಅವರು ಯಾಕೆ ಗೆಲ್ತಾರೆ ಅನ್ನೋದನ್ನ ನಾವಿವತ್ತು ಆಳವಾಗಿ ನೋಡೋಣ. ಯಾಕಂದ್ರೆ ಇದು ಕೇವಲ ಒಂದು ರೇಸ್ ಅಲ್ಲ, ಇದು ಮನಸ್ಥಿತಿ ಮತ್ತು ಸಹಜ ಸಾಮರ್ಥ್ಯದ ನಡುವಿನ ಒಂದು ದೊಡ್ಡ ಹೋರಾಟ. ಸರಿ, ಹಾಗಿದ್ರೆ ಕಥೆಯೊಳಗೆ ಹೋಗೋಣ. ಈ ಕಥೆಯ ಶುರುವೇ ಒಂದು ಸವಾಲಿನಿಂದ. ನಮ್ಮ ಇಬ್ಬರು ಮುಖ್ಯ ಪಾತ್ರಗಳ ನಡುವೆ ನಡೆಯುವ ಒಂದು ಚಾಲೆಂಜ್ ಇದು. ಕಥೆ ಶುರುವಾಗೋದೇ ಹೀಗೆ. ಮೊಲ ತನ್ನ ವೇಗದ ಬಗ್ಗೆ ಸಿಕ್ಕಾಪಟೆ ಜಂಬದಿಂದ ಹೇಳುತ್ತೆ, ನನ್ನನ್ನ ಇಲ್ಲಿವರೆಗೂ ಯಾರೂ ಸೋಲಿಸಿಲ್ಲ, ತಾಕತ್ತಿದ್ರೆ ಯಾರಾದ್ರೂ ನನ್ ಜೊತೆ ರೇಸ್ ಮಾಡಿ ಅಂತ. ನೋಡಿ, ಅದರ ಮಾತುಗಳಲ್ಲೇ ಎಷ್ಟೊಂದು ಅತಿಯಾದ ಆತ್ಮವಿಶ್ವಾಸ ಕಾಣಿಸುತ್ತೆ. ಮೊದಲಿಗೆ ಈ ಆತ್ಮವಿಶ್ವಾಸದಿಂದ ಬೀಗುತ್ತಿರುವ ಮೊಲದ ಬಗ್ಗೆನೇ ಸ್ವಲ್ಪ ನೋಡೋಣ. ಅದರ ಮನಸ್ಥಿತಿ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ನೋಡೆ, ಆಮೆ ಸವಾಲನ್ನ ಸ್ವೀಕರಿಸಿದ ತಕ್ಷಣ ಮೊಲ ಏನಂತು, ಹಾಹಾ, ಇದು ಒಳ್ಳೆ ತಮಾಷೆ, ನಾನ್ ನಿನ್ನ ಸುತ್ತಲೂ ಡ್ಯಾನ್ಸ್ ಮಾಡ್ಕೊಂಡು ಓಡಿ ಗೆಲ್ಬಲ್ಲೆ ಅಂದ್ಬಿಟ್ಟು. ಅಂದ್ರೆ ಇದು ಬರೀ ಆತ್ಮವಿಶ್ವಾಸ ಅಲ್ಲ, ತನ್ನ ಎದುರಾಳಿಯನ್ನ ಅದು ಎಷ್ಟು ಕೀಳಾಗಿ ನೋಡ್ತಿತ್ತೋ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಇದೇ ಅದರ ಪತನಕ್ಕೆ ಕಾರಣವಾಗತ್ತೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಮೊಲದ ಮನಸ್ಥಿತಿ ಹೇಗಿತ್ತು? ಜಂಬ, ಓವರ್ ಕಾನ್ಫಿಡೆನ್ಸ್ ಮತ್ತು ಎದುರಾಳಿಯ ಬಗ್ಗೆ ಒಂದ್ರೀತಿ ತಿರಸ್ಕಾರ. ಯಾಕೆ ಹೀಗೆ? ಯಾಕಂದ್ರೆ ಅದು ಸಂಪೂರ್ಣವಾಗಿ ನಂಬಿತ್ತು ತನ್ನ ನ್ಯಾಚುರಲ್ ಟ್ಯಾಲೆಂಟ್, ಅಂದ್ರೆ ಅದರ ವೇಗವನ್ನ ಮಾತ್ರ. ಸರಿ, ಈಗ ಮೊಲದ ಕಥೆ ಒಂದು ಕಡೆ ಇರಲಿ. ಈಗ ಅದರ ಸಂಪೂರ್ಣ ಆಪೋಸಿಟ್ ಕ್ಯಾರೆಕ್ಟರ್ ಕಡೆ ಗಮನ ಕೊಡೋಣ. ಅದೇ ಸವಾಲನ್ನ ತೀರಾ ವಿಭಿನ್ನವಾಗಿ ಎದುರಿಸಿದ ನಮ್ಮ ಸ್ಥಿರವಾದ ಆಮೆ. ಮೊಲ ಅಷ್ಟೆಲ್ಲ ಅಬ್ಬರಿಸಿದ್ರೂ ಆಮೆ ಕೊಟ್ಟ ಉತ್ತರ ಮಾತ್ರ ತುಂಬಾನೇ ಸಿಂಪಲ್. ನಾನು ನಿನ್ನ ಸವಾಲನ್ನ ಸ್ವೀಕರಿಸ್ತೇನೆ, ಅಷ್ಟೇ. ಆ ಒಂದೇ ಒಂದು ವಾಕ್ಯದಲ್ಲಿ ಅದರ ಶಾಂತ ಸ್ವಭಾವ ಮತ್ತು ದೃಢನಿಶ್ಚಯ ಎರಡೂ ಎದ್ದು ಕಾಣುತ್ತೆ ಅಲ್ವಾ? ಹಾಗಿದ್ರೆ ಆಮೆಯ ಮನಸ್ಥಿತಿ ಹೇಗಿತ್ತು ಅಂತ ನೋಡೋಣ. ತುಂಬನೇ ಶಾಂತ. ಚಾಲೆಂಜ್ ಅಂದಾಗ ಹೆದರ್ಲಿಲ್ಲ, ಸ್ವೀಕರಿಸಿತು. ಅದರ ಫೋಕಸ್ ಎಲ್ಲ ಇದ್ದಿದ್ದು ಗುರಿ ಮೇಲೆ ಮಾತ್ರ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅದು ತನ್ನ ಶಕ್ತಿಯನ್ನಲ್ಲ, ಬದಲಿಗೆ ತನ್ನ ತಂತ್ರವನ್ನ, ತನ್ನ ಸ್ಟ್ರಾಟಜಿಯನ್ನ ನಂಬ್ಕೊಂಡಿತ್ತು. ಇಲ್ಲಿ ನೋಡಿ, ಇಡೀ ಕಥೆಯ ಸಾರಾಂಶವೇ ಇಲ್ಲಿದೆ. ಎರಡೂ ಪಾತ್ರಗಳ ಫಿಲಾಸಫಿ. ಮೊಲದ್ದೇನು, ನಾನು ಫಾಸ್ಟೆಸ್ಟ್, ಸೊ ನಾನೇ ವೆನ್. ಆಮೆದ್ದು, ನಾನು ಎಲ್ಲೂ ನಿಲ್ಲಲ್ಲ, ಹಾಗಾಗಿ ನಾನು ಗೆಲ್ಲೋ ಚಾನ್ಸಿದೆ. ನೋಡಿ, ಈ ಸಣ್ಣ ಯೋಚನಾ ಲಹರೆಯಲ್ಲಿರೋ ವ್ಯತ್ಯಾಸವೇ ಕೊನೆಗೆ ಎಷ್ಟು ದೊಡ್ಡ ಫಲಿತಾಂಶವನ್ನ ಕೊಡುತ್ತೆ. ಸರಿ, ಈಗ ರೇಸ್ ಶುರುವಾಯ್ತು. ಮುಂದೆ ಏನಾಗತ್ತೆ ಅಂತ ನೋಡೋಣ. ಈ ಇಬ್ಬರ ಸ್ವಭಾವವೇ ರೇಸ್ನಲ್ಲಿ ಅವರ ನಡವಳಿಕೆಯನ್ನ ಮತ್ತು ಕೊನೆಯ ರಿಸಲ್ಟ್ ಅನ್ನ ಹೇಗೆ ನಿರ್ಧಾರ ಮಾಡುತ್ತೆ ಅನ್ನೋದು ತುಂಬಾನೇ ಇಂಟ್ರೆಸ್ಟಿಂಗ್. ಈ ರೇಸ್ನ ಟರ್ನಿಂಗ್ ಪಾಯಿಂಟ್ಸ್ ಏನು ಅಂತ ನೋಡೋಣ. ಮೊದಲಿಗೆ ಮೊಲ ಕಣ್ಣಿಗೆ ತಾಣದಷ್ಟು ಸ್ಪೀಡಾಗಿ ಮುಂದೆ ಹೋಯ್ತು. ಆಮೇಲೆ ಸ್ವಲ್ಪ ದೂರ ಹೋಗಿ ಆಮೆಯನ್ನ ನೋಡಿ ಗೇಲಿ ಮಾಡೋಕೆ ಅಂತ ನಿಂತ್ಕೊಳ್ತು. ಅದೇ ಆಮೆ ಮಾತ್ರ ಎಲ್ಲೂ ನಿಲ್ಲಲೇ ಇಲ್ಲ, ನಡೀತಾನೇ ಇತ್ತು. ಇದೇ ಗ್ಯಾಪ್ನಲ್ಲಿ ಮೊಲಕ್ಕೆ ನಿದ್ದೆ ಬಂದು ಮಲ್ಗಿಬಿಡ್ತು. ನೋಡಿ, ಒಂದೊಂದು ಸ್ಟೆಪ್ ಕೂಡ ಅವರವರ ಮನಸ್ಥಿತಿಯನ್ನೇ ತೋರಿಸುತ್ತೆ. ಮೊಲದ ಅಹಂಕಾರ ಅದನ್ನ ನಿಲ್ಸಿದ್ರೆ, ಆಮೆಯ ಸ್ಥಿರತೆ ಅದನ್ನ ಮುಂದೆ ತಳ್ಳಿತ್ತು. ಓಕೆ, ರೇಸ್ ಮುಗಿತು, ಆಮೆ ಗೆದ್ದಾಯ್ತು. ಹಾಗಿದ್ರೆ ಈ ಕಥೆಯಿಂದ ಕರಿಬೇಕಾದ ಅಸಲಿ ಪಾಠ ಏನು? ಇವತ್ತಿನ ದಿನಕ್ಕೆ ಇದು ಯಾಕೆ ಅಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಆಮೆ ಗೆಲುವಿನ ಹಿಂದಿದ್ದ ಒಂದೇ ಒಂದು ಸೀಕ್ರೆಟ್ ಅಂದ್ರೆ ನಿರಂತರತೆ. ಅಂದ್ರೆ ಏನು? ಪರ್ಸಿಸ್ಟೆನ್ಸ್. ಎಷ್ಟೇ ಕಷ್ಟ ಇದ್ರೂ, ಎಷ್ಟೇ ನಿಧಾನ ಆಗ್ತಿದ್ರೂ ಪ್ರಯತ್ನವನ್ನ ಬಿಡದೆ ಮಾಡ್ತಾನೇ ಇರೋದು. ಇದೇ ಆಮೆ ವಿನ್ನಿಂಗ್ ಸ್ಟ್ರಾಟಜಿ. ಮತ್ತು ಕೊನೆಯಲ್ಲಿ ಈ ಕಥೆಯ ಅತ್ಯಂತ ಶಕ್ತಿಶಾಲಿ ಮಾತು: ನಿಧಾನವಾದರೂ ಸ್ಥಿರವಾದ ಪ್ರಗತಿಯೇ ಓಟವನ್ನು ಗೆಲ್ಲಿಸುತ್ತದೆ. ಈ ಒಂದು ಲೈನ್ ಇಡೀ ಕಥೆಯನ್ನಷ್ಟೇ ಅಲ್ಲ, ಜೀವನದ ಒಂದು ದೊಡ್ಡ ಪಾಠವನ್ನೇ ಹೇಳ್ಬಿಡ್ತೆ. ಈ ಇಡೀ ವಿಶ್ಲೇಷಣೆಯನ್ನ ಮುಗಿಸೋ ಮುನ್ನ ನಮಗೆ ನಾವು ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. ನಮ್ಮ ಜೀವನದಲ್ಲಿ ನಾವು ಆಮೆಯ ಹಾಗೆ ಸ್ಥಿರವಾಗಿರಬೇಕಾದ ಜಾಗದಲ್ಲಿ ಎಲ್ಲಾದ್ರೂ ಮೊಲದ ಹಾಗೆ ಅತಿಯಾದ ಆತ್ಮವಿಶ್ವಾಸದಿಂದ ವರ್ತಿಸ್ತಿದ್ದೇವೆಯೇ? ಇದನ್ನೊಮ್ಮೆ ಯೋಚಿಸಬೇಕಾದ ವಿಷಯ.